ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು BSc MLT ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ BSc MLT ಅಂದ್ರೆ ಏನು, BSc MLT ಎಲಿಜಿಬಿಲಿಟಿ ಮತ್ತು ಡ್ಯೂರೇಷನ್ ಏನಿರುತ್ತೆ, BSc MLT ನ ನಾವು ಎಲ್ಲಿ ಮಾಡಬಹುದು, ಓಕೆ ಇದರ ಫೀಸ್ ಎಷ್ಟಿರುತ್ತೆ, ಇದರಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತವೆ, ಜಾಬ್ ಅಪರ್ಚುನಿಟೀಸ್ ಏನಿದೆ, ಅದಾದ ನಂತರ ಇದರ ಒಂದು ಸ್ಯಾಲ್ರಿ ಏನಿದೆ ಅಂತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಅನ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲನೇದಾಗಿ BSc MLT ಅಂದ್ರೆ ಏನು? ಓಕೆ, BSc MLT ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ ಕರಿತೇವೆ. ಇದನ್ನ RGHS ಯೂನಿವರ್ಸಿಟಿಯಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ನಲ್ಲಿ BSc MLT ಅಂತ ಕರಿತೇವೆ. ಕೆಲವೊಂದಿಷ್ಟು ಯೂನಿವರ್ಸಿಟಿಯಲ್ಲಿ ಇದೇ ಒಂದು ಕೋರ್ಸ್ ಅನ್ನ ಅಂದ್ರೆ BSc MLT ಕೋರ್ಸ್ ಅನ್ನ BMLT ಅಂತಾನೂ ಕೂಡ ಕರೀತಾರೆ. ಓಕೆ, ಅದಕ್ಕೋಸ್ಕರ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. BSc MLT ಮತ್ತೆ BMLT ಎರಡೂ ಕೂಡ ಒಂದೇ ರೀತಿಯಾದಂತಹ ಕೋರ್ಸ್, ಬಹುತೇಕ ಸಿಮಿಲರ್ ಸಬ್ಜೆಕ್ಟ್ಸ್ ಮತ್ತೆ ಸಿಮಿಲರ್ ಅಂತಾನೆ ಹೇಳ್ಬೋದು. ಯೂನಿವರ್ಸಿಟಿಯಲ್ಲಿ RGHS ನಲ್ಲಿ BSc MLT ಅಂತ ಕರೀತಾರೆ, ಕೆಲವೊಂದಿಷ್ಟು ಬೇರೆ ಯೂನಿವರ್ಸಿಟಿಯಲ್ಲಿ ಅದನ್ನ BMLT ಅಂತಾನೂ ಕೂಡ ಕರೀತಾರೆ. ಸರ್ ಹಾಗಂದ್ರೆ ಈ BSc MLT ಅಂತಂದ್ರೆ ಏನು ಅಂತಂದ್ರೆ, ಹಾಸ್ಪಿಟಲ್ ಅಲ್ಲಿ ನೀವೆಲ್ಲಾದ್ರೂ ಹುಷಾರ್ ತಪ್ಪಿದಾಗ ನೋಡಿರ್ಬೋದು, ಬ್ಲಡ್ ಚೆಕ್ ಮಾಡ್ತಕ್ಕಂತಹ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯೂರಿನ್ ಚೆಕ್ ಮಾಡ್ತಕ್ಕಂತಹ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಬ್ಲಡ್ ಬ್ಯಾಂಕ್ ನಲ್ಲಿ ಬ್ಲಡ್ ಡೊನೇಷನ್ ಪ್ರೊಸೆಸ್ ನ ಕಂಡಕ್ಟ್ ಮಾಡ್ತಕ್ಕಂತಹ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಹಿಸ್ಟೋಪ್ಯಾಥಾಲಜಿ ಅಂತ ಬರುತ್ತೆ, ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ, ಪ್ಯಾಥಾಲಜಿ ಅಂತ ಬರುತ್ತೆ, ಮೈಕ್ರೋಬಯಾಲಜಿ ಅಂತ ಬರುತ್ತೆ. ಇನ್ನು ಡೀಪರ್ ಹೋದಂಗೆ ಬಹಳಷ್ಟು ಸೆಕ್ಷನ್ಸ್ ಬರ್ತವೆ. ಅಲ್ಲೆಲ್ಲನೂ ಕೂಡ ವರ್ಕ್ ಮಾಡ್ತಕ್ಕಂತಹ ಟೆಕ್ನಿಷಿಯನ್ಸ್ ಏನನ್ನ ಮುಗಿಸ್ಕೊಂಡು ಬಂದಿರ್ತಾರೆ ಅಂದ್ರೆ, ಒಂದು DMLT ನ ಮುಗಿಸ್ಕೊಂಡು ಬಂದಿರ್ತಾರೆ ಜೂನಿಯರ್ ಟೆಕ್ನಿಷಿಯನ್ಸ್. ಸೀನಿಯರ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಟೆಕ್ನಿಷಿಯನ್ಸ್ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಪ್ರಮೋಟ್ ಆಗಿರ್ತಾರೆ, ಅಥವಾ ಈ ರೀತಿಯಾದಂತಹ BSc MLT ಅಥವಾ BMLT ಕೋರ್ಸ್ ಅನ್ನ ಮುಗಿಸ್ಕೊಂಡು ಅಲ್ಲಿಗೆ ಬಂದಿರ್ತಾರೆ. ಓಕೆ, ಇವಾಗ BSc MLT ಅಥವಾ BMLT ಯ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮತ್ತೆ ಡ್ಯೂರಿಯೇಷನ್ ಏನು ಅಂತಕ್ಕಂಥದ್ದನ್ನ ನೋಡೋಣ. ಈ ಒಂದು BSc MLT ಯ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ, ಇಬ್ರು ಈ ಕೋರ್ಸ್ ಅನ್ನ ಮಾಡಬಹುದು. ಯಾರ್ಯಾರು ಅಂತಂದ್ರೆ, ಒಂದು PUC ಸೈನ್ಸ್ ಆದಂತಹ ಸ್ಟೂಡೆಂಟ್ಸ್, ಅದರಲ್ಲಿ ಕೂಡ PCMB ಕಾಂಬಿನೇಷನ್ ನಲ್ಲಿ ಸೈನ್ಸ್ ನ ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ಸ್ BSc MLT ನ ಮಾಡಬಹುದು. ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಅಲ್ಲಿ DMLT ಕಲ್ತಂತಹ ಸ್ಟೂಡೆಂಟ್ಸ್ ಕೂಡ BSc MLT ನ ಮಾಡಬಹುದು. ಸರ್ ಇವಾಗ ಡ್ಯೂರಿಯೇಷನ್ ಏನಿದೆ BSc MLT ಅಂತ ನೋಡಿದಾಗ, PUC ಸೈನ್ಸ್ ಮೇಲೆ ಅಂದ್ರೆ PCMB ಮಾಡಿದಂತಹ ಸ್ಟೂಡೆಂಟ್ಸ್ ಏನು BSc MLT ಮಾಡ್ಬೇಕಂತ ಇಷ್ಟಪಡ್ತಾರಲ್ಲ, ಅವರಿಗೆ ಈ ಕೋರ್ಸು ಟೋಟಲ್ ಆಗಿ 3 ವರ್ಷ ಕೋರ್ಸ್ ಇರುತ್ತೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಟೋಟಲ್ ಆಗಿ 4 ವರ್ಷ ಕೋರ್ಸ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಅದ್ರ ಜೊತೆಗೆ DMLT ಮೇಲೆ ಯಾರು ಈ ಒಂದು BSc MLT ಕೋರ್ಸ್ ಅನ್ನ ಮಾಡ್ತಾರಲ್ಲ, ಅವರಿಗೆ 2 ವರ್ಷ ಕೋರ್ಸ್ ಇರುತ್ತೆ, ಅದ್ರ ಜೊತೆಗೆ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಅಂದ್ರೆ ಟೋಟಲ್ ಆಗಿ 3 ವರ್ಷ ಕೋರ್ಸ್ ಆಗುತ್ತೆ. ನೀವು ಸೈನ್ಸ್ ಮೇಲೆ ಮಾಡಿದ್ರೆ ಈ ಕೋರ್ಸು 3 years plus 1 year 4 years ಆಗುತ್ತೆ. ಅದೇ ನೀವೇನಾದ್ರೂ DMLT ಮೇಲೆ ಈ ಕೋರ್ಸ್ ಅನ್ನ ಮಾಡಿದ್ರೆ 2 years plus 1 year ಇಂಟರ್ನ್ಶಿಪ್ ಅಂದ್ರೆ 3 years ಈ ಕೋರ್ಸ್ ನಿಮ್ಗೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಸಬ್ಜೆಕ್ಟ್ಸ್ ಏನೇನು ಕಲಿತೀರಾ ನೀವು ಈ BSc MLT ಅಲ್ಲಿ ಅಂತ ನೋಡಿದಾಗ, BSc MLT ಅಲ್ಲಿ ಮೇನ್ ಆಗಿ ನೀವು 4 ಸಬ್ಜೆಕ್ಟ್ಸ್ ನ ಕಲಿತೀರಾ. ಯಾವ್ದಾವ್ದು ಅಂತ ನೋಡಿದಾಗ, ಅನಾಟಮಿ ಫಿಸಿಯಾಲಜಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಅಂಡ್ ಒನ್ ಮೋರ್ ಬಯೋಕೆಮಿಸ್ಟ್ರಿ. 4 ಸಬ್ಜೆಕ್ಟ್. ಫಸ್ಟ್ ಇಯರ್ ನಲ್ಲಿ ಟೋಟಲ್ ಆಗಿ 4 ಸಬ್ಜೆಕ್ಟ್ಸ್ ಇರ್ತವೆ. ಅಂಡ್ ಸೆಕೆಂಡ್ ಇಯರ್ ಬಂದಾಗ ನಿಮ್ಗೆ ಕೇವಲ 3 ಸಬ್ಜೆಕ್ಟ್ ಇರ್ತವೆ. ಯಾವ್ದಾವ್ದು ಅಂತ ನೋಡಿದಾಗ ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ ಅಂಡ್ ಮೈಕ್ರೋಬಯಾಲಜಿ. ಥರ್ಡ್ ಇಯರ್ ಅಲ್ಲಿ ಕೂಡ ಸೇಮ್ ಇರ್ತವೆ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ ಅಂಡ್ ಮೈಕ್ರೋಬಯಾಲಜಿ. ಸರ್ ಎಕ್ಸಾಮ್ ಪ್ಯಾಟರ್ನ್ ನೋಡಿದಾಗ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡಿದಾಗ, ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಇದು ಒಂದು ಎಕ್ಸಾಮ್ ಪ್ಯಾಟರ್ನ್ ಕಂಡಕ್ಟ್ ಮಾಡ್ತಕ್ಕಂಥ ಚೇಂಜ್ ಆಗುತ್ತೆ. ಯೂಶುವಲಿ RGHS ಯೂನಿವರ್ಸಿಟಿಯಲ್ಲಿ ಅಂದ್ರೆ ನನ್ಗೆ ಗೊತ್ತಿರುವಂಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇಯರ್ ವೈಸ್ ಕೋರ್ಸ್ ಇದೆ. ಫಸ್ಟ್ ಇಯರ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಸೆಕೆಂಡ್ ಇಯರ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಥರ್ಡ್ ಇಯರ್ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ನಲ್ಲಿ ಇದು ಸೆಮ್ ವೈಸ್ ಅನ್ನು ಕೂಡ ಇದನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ನಲ್ಲಿ ಫಸ್ಟ್ ಸಮ್, ಸೆಕೆಂಡ್ ಸಮ್, ಥರ್ಡ್ ಸಮ್, ಫೋರ್ತ್ ಸಮ್, ಫಿಫ್ತ್ ಅಂಡ್ ಸಿಕ್ಸ್ ಸಮ್ ಆ ರೀತಿನೂ ಕೂಡ ಕಂಡಕ್ಟ್ ಮಾಡ್ತಾರೆ. ಅಂಡ್ ಈ ಎಕ್ಸಾಮ್ ನೀವು ಏನೇನು ಬರೀತೀರಾ ಅಂತಂದ್ರೆ, ನಾನು ಮುಂಚೆ ಏನ್ ಹೇಳಿದ್ನಲ್ಲ, ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ 3 ಥಿಯರಿ ಅಂಡ್ 3 ಪ್ರಾಕ್ಟಿಕಲ್ ನೀವು ಬರೀತೀರಾ ಸೆಕೆಂಡ್ ಇಯರ್, ಥರ್ಡ್ ಇಯರ್ ನಲ್ಲಿ. ಫಸ್ಟ್ ಇಯರ್ ನಲ್ಲಿ 4 ಸಬ್ಜೆಕ್ಟ್ಸ್ ಥಿಯರಿ ಪ್ಲಸ್ 4 ಸಬ್ಜೆಕ್ಟ್ಸ್ ಕೂಡ ಪ್ರಾಕ್ಟಿಕಲ್ ಅನ್ನು ನೀವು ಬರೀತೀರಾ. ಈಚ್ 100 ಮಾರ್ಕ್ಸ್ ಎಕ್ಸಾಮ್ ನ, ಪ್ರಾಕ್ಟಿಕಲ್ ಕೂಡ 100 ಮಾರ್ಕ್ಸ್ ನ ಬರೀತೀರಾ. ಸಿಮಿಲರ್ಲಿ ಥಿಯರಿ ಎಕ್ಸಾಮ್ ಕೂಡ ನೀವೇನಂದ್ರೆ 100 ಮಾರ್ಕ್ಸ್ ಅನ್ನು ನೀವು ಬರೀತೀರಾ. ಅಂಡ್ ಈ ಒಂದು ಎಕ್ಸಾಮ್ಸ್ ನಲ್ಲಿ ನೀವು ಪಾಸ್ ಆಗ್ಬೇಕು ಅಂತಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತಂದ್ರೆ, ಮೋರ್ ದೆನ್ 50% ಮಾರ್ಕ್ಸ್ ನ ನೀವು ತಗೋಬೇಕಾಗುತ್ತೆ. ಅಂದ್ರೆ 100 ಮಾರ್ಕ್ಸ್ ಏನಾದ್ರು ಪೇಪರ್ ಕಂಡಕ್ಟ್ ಮಾಡ್ತಿದ್ರು ಅಂತಂದ್ರೆ ಅರ್ಧ ಮಾರ್ಕ್ಸ್ ಅಂದ್ರೆ 50 ಮಾರ್ಕ್ಸ್ ನೀವು ತಗೋಬೇಕಾಗುತ್ತೆ. ಅದೇ ಪೇಪರ್ ಏನಾದ್ರು 120 ಮಾರ್ಕ್ಸ್ ಗೆ ಅದು ಕಂಡಕ್ಟ್ ಆಗ್ತಿತ್ತು ಅಂತಂದ್ರೆ ನೀವು
60 ಮಾರ್ಕ್ಸ್ ನೀವು ತಗೋಬೇಕಾಗುತ್ತೆ. ಇಲ್ಲಿ ನೀವು ಎಕ್ಸಾಮ್ ನ ಪಾಸ್ ಮಾಡಬೇಕು ಅಂತಂದ್ರೆ ಪ್ಯಾರಾಮೆಡಿಕಲ್ ಅಲ್ಲಿ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಇತ್ತು. ಬಟ್ BSc MLT ಅಲ್ಲಿ ನೀವು ಅರ್ಧ ಮಾರ್ಕ್ಸ್ ತಗೋಬೇಕಾಗುತ್ತೆ ಪಾಸ್ ಆಗ್ಬೇಕಂತಂದ್ರೆ ನಿಮ್ ತಲೆಯಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ಒನ್ ಸರ್, ಇವಾಗ BSc MLT ಆದ್ಮೇಲೆ ನಾವು ಹೈಯರ್ ಸ್ಟಡೀಸ್ ನ ಏನ್ ಮಾಡಬಹುದು ಅಂತ ನೋಡಿದಾಗ ಹೈಯರ್ ಸ್ಟಡೀಸ್ ಸಾಕಷ್ಟು ರೀತಿಯಂತ ಹೈಯರ್ ಸ್ಟಡೀಸ್ ನ ನೀವು ಮಾಡಬಹುದು. ಮೊದಲನೇದಾಗಿ MSc MLT ನ ನೀವು ಮಾಡಬಹುದು, ಅಥವಾ ನೀವು ಸ್ಪೆಷಲೈಸೇಷನ್ಸ್ MSc ಅನ್ನು ಕೂಡ ಮಾಡಬಹುದು. MSc ಇನ್ ಮೈಕ್ರೋಬಯಾಲಜಿ, MSc ಇನ್ ಬಯೋಕೆಮಿಸ್ಟ್ರಿ, MSc ಇನ್ ಪ್ಯಾಥಾಲಜಿ, MSc ಇನ್ ಹಿಸ್ಟೋಪ್ಯಾಥಾಲಜಿ, MSc ಇನ್ ಸೈಟೋಪ್ಯಾಥಾಲಜಿ, ಅಥವಾ ಇನ್ನೂ ಬೇರೆ ಬೇರೆ ರೀತಿಯಂತ MSc ಬರ್ತವೆ. MSc ಇನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಬರುತ್ತೆ. ಆ ರೀತಿಯಂತ ಸ್ಪೆಷಲೈಸೇಷನ್ಸ್ MSc ಕೋರ್ಸ್ ಕೂಡ ನೀವು ಮಾಡಬಹುದು. ಓಕೆ, ಇದು ಮೆಡಿಕಲ್ ರಿಲೇಟೆಡ್ ಕೋರ್ಸ್. ಸರ್, ಮೆಡಿಕಲ್ ಬಿಟ್ಟು ನಾವು ನಾನ್ ಮೆಡಿಕಲ್ ಕೂಡ ಹೈಯರ್ ಸ್ಟಡೀಸ್ ನ ಮಾಡಬಹುದು ಅಂತ ನೋಡಿದಾಗ ಖಂಡಿತವಾಗಿಯೂ ಕೂಡ ಮಾಡಬಹುದು. ಡಿಜಿಟಲ್ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ ಅಂತ ಬರುತ್ತೆ, ಅದರ ಜೊತೆಗೆ ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅಥವಾ ಇನ್ನೂ ಬೇರೆ ಬೇರೆ ರೀತಿ ಅಂತ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೂಡ ಅದರದೊಂದು ಸರ್ಟಿಫಿಕೇಟ್ ಕೋರ್ಸ್ ಬರುತ್ತೆ. ಆ ರೀತಿಯಾದಂತ ಹೈಯರ್ ಸ್ಟಡೀಸ್ ಕೂಡ ನೀವು BSc MLT ಆದ್ಮೇಲೆ ಮಾಡಬಹುದು. ಸರ್, ಈ ಒಂದು ಕೋರ್ಸ್ಗೆ ಫೀಸ್ ಎಷ್ಟಿರುತ್ತೆ? ಓಕೆ, ಇಲ್ಲಿ ಏನಾದ್ರು ಗೌರ್ಮೆಂಟ್ ಸೀಟ್ಗೆ ಅಥವಾ ಸ್ಕಾಲರ್ಶಿಪ್ ನ ಫೆಸಿಲಿಟಿ ಏನಾದ್ರು ಇದೆ ಅಂತ ಕೇಳಿದಾಗ ಖಂಡಿತವಾಗಿಯೂ ಕೂಡ ಇದೆ. ಮೊದಲನೇದಾಗಿ ನೀವು ಏನಾದರೂ ಗೌರ್ಮೆಂಟ್ ಸೀಟ್ಗೆ ಅಪ್ಲೈ ಮಾಡಬೇಕು ಅಂತ ಏನ್ ತಲೆಯಲ್ಲಿತ್ತು ಅಂತಂದ್ರೆ KEA ವೆಬ್ಸೈಟ್ ನಲ್ಲಿ ಪ್ರತಿ ವರ್ಷನೂ ಕೂಡ ಗೌರ್ಮೆಂಟ್ ಸೀಟ್ ಅನ್ನ ಕನ್ಫರ್ಮ್ ಮಾಡ್ತಾರೆ. ಕಾಲೇಜಿಗೆ ಎಷ್ಟೆಷ್ಟು ಅಂತ ಗೌರ್ಮೆಂಟ್ ಸೀಟ್ ಇರ್ತವೆ. ಅಂದ್ರೆ ಒಂದು ಕಾಲೇಜ್ ಏನಾದ್ರು 20 ಇಂಟೇಕ್ ಕಾಲೇಜ್ ಇತ್ತು ಅಂತಂದ್ರೆ ಅದರಲ್ಲಿ ಟೋಟಲ್ ಆಗಿ 4 ಗೌರ್ಮೆಂಟ್ ಕೋಟಾ ಸೀಟ್ ಇರ್ತವೆ. ಅಥವಾ ಇನ್ ಕೇಸ್ ಏನಾದ್ರು ಕಾಲೇಜ್ 40 ಇಂಟೇಕ್ ಇನ್ ಕಾಲೇಜ್ ಇತ್ತು ಅಂತಂದ್ರೆ ಅಲ್ಲಿ 8 ಒಂದು ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರ್ತವೆ. ಓಕೆ, ಈ ಒಂದು ಗೌರ್ಮೆಂಟ್ ಕೋಟಾ ಸೀಟ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ KEA ವೆಬ್ಸೈಟ್ ಥ್ರೂನೇ ಅವರು ಒಂದು ನೋಟಿಫಿಕೇಶನ್ಸ್ ನ ರಿಲೀಸ್ ಮಾಡ್ತಾರೆ, ಅವಾಗ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಆ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇಲ್ಲಪ್ಪ ಮತ್ತೆ ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನ ನೀವು ನೋಡ್ತಾ ಇರಿ. ಯಾವಾಗ ನೋಟಿಫಿಕೇಶನ್ಸ್ ಬಿಡ್ತಾರ ಅದು ಪ್ರತಿಯೊಂದನ್ನು ಕೂಡ ನಾವು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೇವೆ, ಯಾವ ರೀತಿ ಅದನ್ನ ಹಾಕ್ಬೇಕು. ಓಕೆ, ಅದ್ರ ಜೊತೆಗೆ ಯಾವ ರೀತಿ ಅದು ಪ್ರೊಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಓಕೆ, ಫೀಸ್ ಎಷ್ಟಿರುತ್ತೆ, ಎಲ್ಲ ಮಾಹಿತಿಯನ್ನು ಕೂಡ ನಮ್ಮ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಸರ್, ಇವಾಗ ಗೌರ್ಮೆಂಟ್ ಸೀಟ್ ಅಂತಂದ್ರೆ ಫೀಸ್ ಎಷ್ಟಿರುತ್ತೆ ಅಂತ ನೋಡಿದಾಗ KEA ವೆಬ್ಸೈಟ್ ಥ್ರೂ ನೀವು ಗೌರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡಿದಾಗ ಇಯರ್ ಟು ಇಯರ್ ಇದು ಒಂದು ಫೀಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ಲಸ್ ಆರ್ ಮೈನಸ್ ಒಂದು 15,000 15,000 ಪ್ಲಸ್ ಆರ್ ಮೈನಸ್ ನಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಗೆ ಫೀಸ್ ಇರುತ್ತೆ BSc MLT ಗೆ. ಸರ್, ಇವಾಗ ಲೈಕ್ ಪ್ರೈವೇಟ್ ಕಾಲೇಜ್ ನಲ್ಲಿ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ, ಪ್ರೈವೇಟ್ ಕಾಲೇಜ್ ನಲ್ಲಿ ನಾ ಈ ಕೋರ್ಸ್ ನ ಮಾಡ್ಬೇಕಂತಂದ್ರೆ ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದಾಗ ಫೀಸ್ ಇಲ್ಲಿ ಕೂಡ ಕಾಲೇಜ್ ಅಂತ ಕಾಲೇಜ್ಗೆ ಮತ್ತೆ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಕಾಲೇಜ್ ನಲ್ಲಿ 40,000 to 50,000 ನಿಮ್ಗೆ ಚಾರ್ಜ್ ಮಾಡ್ತಾರೆ. ಓಕೆ, ಕೆಲವೊಂದಿಷ್ಟು ಕಾಲೇಜಸ್ ನಲ್ಲಿ 60,000 70,000 ಅಂಡ್ ಕೆಲವೊಂದಿಷ್ಟು ಕಾಲೇಜಸ್ ನಲ್ಲಿ ನಿಯರ್ ಟು 1 lakh and 1 lakh ಪ್ಲಸ್ ಕೂಡ ಒಂದು ಕಾಲೇಜ್ ಫೀಸ್ ಇದೆ. ಓಕೆ, ಇದು ಕಾಲೇಜ್ ಅಂತ ಕಾಲೇಜ್ ಡಿಪೆಂಡ್ ಆಗುತ್ತೆ. ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಸಿಚುವೇಶನ್ಸ್ಗೆ ತಕ್ಕಂತೆ ಯಾವ ಕಾಲೇಜ್ ಬೇಕಂತಕ್ಕಂಥದ್ದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬಟ್ ಅಂಡ್ ನೀವು ಲೈಕ್ ಗೌರ್ಮೆಂಟ್ ಸೀಟಿಗೆ ಏನಾದ್ರು ಅಪ್ಲೈ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರಿ ಅಂತಂದ್ರೆ KEA ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಿ, ಫೀಸ್ ಕೂಡ ಕಮ್ಮಿ ಇರುತ್ತೆ. ಲೈಕ್ ಅಲ್ಲಿ ಏನಾದ್ರು ನಿಮ್ಗೆ ಸೀಟ್ ಸಿಗಲಿಲ್ಲ ಅಂತಂದ್ರೆ ಲೇಟರ್ ಆನ್ ನೀವು ಮ್ಯಾನೇಜ್ಮೆಂಟ್ ಸೀಟ್ ನಲ್ಲಿ ಅಮೌಂಟ್ ಅನ್ನು ಕೊಟ್ಟು ಮೂವ್ ಆಗ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಒನ್ ನಿಮಗೆ ಸರ್, ಇವಾಗ ಕರ್ನಾಟಕದಲ್ಲಿ ಟಾಪ್ ಯೂನಿವರ್ಸಿಟೀಸ್ ಅಥವಾ ಟಾಪ್ BSc MLT ಕಾಲೇಜಸ್ಗಳು ಯಾವ್ದಾವ್ದಿದಾವೆ ಅಂತ ನೋಡೋದಾದ್ರೆ ಟಾಪ್ ಯೂನಿವರ್ಸಿಟಿಯಲ್ಲಿ ಅಂತಂದ್ರೆ ಮೇನ್ ಆಗಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿನೇ ಬರುತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂತ ಮೋಸ್ಟ್ ಆಫ್ ದಿ BSc MLT ಕಾಲೇಜಸ್ ಅಂದ್ರೆ 80% ಪ್ಲಸ್ BSc MLT ಕಾಲೇಜಸ್ ಯಾವ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿದೆ ಅಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ RJUHS ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿದೆ. ಓಕೆ, ಅಂಡ್ ಇದನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಡೀಮ್ಡ್ ಯೂನಿವರ್ಸಿಟೀಸ್ಗಳು ಇದಾವೆ. ಓಕೆ, ಯಾವುದು ಅಂತ ನೋಡಿದಾಗ ಬೆಳಗಾಂನ KL ಯೂನಿವರ್ಸಿಟಿ ಆಗಿರ್ಬೋದು, ಮಣಿಪಾಲ್ ಯೂನಿವರ್ಸಿಟಿ ಆಗಿರ್ಬೋದು, ಅಂಡ್ ಕೆಲವೊಂದಿಷ್ಟು ಬೆಂಗಳೂರಿನಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗಳು ಇದಾವೆ, ಡೀಮ್ಡ್ ಯೂನಿವರ್ಸಿಟೀಸ್ಗಳು ಇದಾವೆ ಕರ್ನಾಟಕದಲ್ಲಿ. ಅದರ ಒಂದು ಲಿಸ್ಟ್ ಅನ್ನ ನಾನು ಸ್ಕ್ರೀನ್ ಮೇಲೆ ನಾನು ಬಿಟ್ಟಿದ್ದೀನಿ. ಓಕೆ, ನೀವು ನೋಡಬಹುದು ಯಾವ್ದೆಲ್ಲ ಟಾಪ್ ಯೂನಿವರ್ಸಿಟೀಸ್ ಮತ್ತೆ ಟಾಪ್ ಕಾಲೇಜಸ್ಗಳು ಇದಾವೆ ಅಂತ. ಇನ್ನು ಕೂಡ ಇದ್ರ ಬಗ್ಗೆ ಕಾಲೇಜಸ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೀವು ಬೇರೆ ಬೇರೆ ಎಷ್ಟು ಕಾಲೇಜಸ್ ಇದಾವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ನೀವು. ಅಂಡ್ ಸರ್, ಇವಾಗ ಜಾಬ್ ಅಪರ್ಚುನಿಟೀಸ್ಗಳು ಏನಿದಾವೆ, ಇವಾಗ BSc MLT ಆದ್ಮೇಲೆ ಯಾವ ರೀತಿಯಂತಹ ಜಾಬ್ಸ್ ನಮ್ಗೆ ಸಿಗ್ತವೆ, ಗೌರ್ಮೆಂಟ್ ನಲ್ಲಿ ಯಾವ ರೀತಿಯಾದಂತಹ ಜಾಬ್ ಸಿಗ್ತವೆ, ಪ್ರೈವೇಟ್ ನಲ್ಲಿ ಯಾವ ರೀತಿಯಾದಂತಹ ಜಾಬ್ ಸಿಗ್ತವೆ, ಅಂಡ್ ಇದನ್ನ ಬಿಟ್ಟು ಕೂಡ ನಾವು ಓನ್ ಆಗಿ ಏನಾದ್ರು ಮಾಡಬಹುದಾ BSc MLT ಆದ್ಮೇಲೆ ಅಂತ ನೋಡಿದಾಗ ಖಂಡಿತವಾಗಿಯೂ 3 ರೀತಿಯಾದಂತಹ ಚಾನ್ಸಸ್ಗಳು ಇದಾವೆ. ಒಂದನೇದು
ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ಗಳು ಸಿಗ್ತವೆ ನಿಮಗೆ. ಓಕೆ, BSMLT ಆದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ನಿಂತಂದ್ರೂ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಿಂತ ಆದ್ರೂ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಆದ್ರೂ ಆಗಿರ್ಬೋದು, ಅಥವಾ ಆರ್ಮ್ಡ್ ಫೋರ್ಸ್ ಅಂದ್ರೆ ಆರ್ಮಿಯಲ್ಲಿ ಆದ್ರೂ ಕೂಡ ಆಗಿರ್ಬೋದು, ಜಾಬ್ಸ್ ಅನ್ನ ಕರೀತಾರೆ. ಬಟ್ ಕೆಲವೊಂದ್ಸಲ ಈ ಒಂದು ಜಾಬ್ಸ್ ಪರ್ಮನೆಂಟ್ ಜಾಬ್ಸ್ ಕೂಡ ಆಗಿರ್ತವೆ, ಅಂಡ್ ಕೆಲವೊಂದ್ಸಲ ಈ ಜಾಬ್ಸ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೂಡ ಕರೀತಾರೆ. ಫಸ್ಟ್ ಒನ್, ಇವಾಗ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ಗಳು ಖಂಡಿತವಾಗಿಯೂ BSMLT ಕೋರ್ಸ್ ನಲ್ಲಿ ಮಾಡಿದವರಿಗೆ ಇದ್ದೇ ಇದೆ. ನೆಕ್ಸ್ಟ್ ಒನ್, ಸರ್ ಪ್ರೈವೇಟ್ ನಲ್ಲಿ ನಾವೆಲ್ಲೆಲ್ಲಿ ಮಾಡಬಹುದು ಅಂತ ನೋಡಿದಾಗ, ಪ್ರೈವೇಟ್ ನಲ್ಲಿ ಬ್ಲಡ್ ಬ್ಯಾಂಕ್ ನಲ್ಲಿ ಮಾಡಬಹುದು ನೀವು. ಓಕೆ, ಪ್ರೈವೇಟ್ ಹಾಸ್ಪಿಟಲ್ಸ್ ನಲ್ಲಿ, ಲ್ಯಾಬ್ರೋಟರೀಸ್ ನಲ್ಲಿ ಮಾಡಬಹುದು, ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ನಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಅಂಡ್ ಕಾರ್ಪೊರೇಟ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದಾವೆ, ಯಾವ್ದು? ಓಕೆ, ಟಾಟಾ 1mg ಆಗಿರ್ಬೋದು, ಅಪೋಲೋ ಆಗಿರ್ಬೋದು, ಓಕೆ, ಆನಂದ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಎಸ್ಟರ್ ಲ್ಯಾಬ್ಸ್ ಆಗಿರ್ಬೋದು, ರೆಡ್ ಕ್ಲಿಪ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಂತ ಕಾರ್ಪೊರೇಟ್ ಲ್ಯಾಬ್ಸ್ ಗಳು ಇದಾವೆ, ಅಂದ್ರೆ ಕಾರ್ಪೊರೇಟ್ ಡಯಾಗ್ನೋಸ್ಟಿಕ್ಸ್ ಇದಾವೆ. ಓಕೆ, ಇಲ್ಲಿ ಕೂಡ ನೀವು ಆಸ್ ಎ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್, ಸರ್ ಇವಾಗ ನನ್ಗೆ ಗೌರ್ಮೆಂಟ್ ಕೂಡ ಜಾಬ್ ಆಗಿಲ್ಲ, ಓಕೆ, ನನ್ಗೆ ಪ್ರೈವೇಟ್ ನಲ್ಲಿ ಕೂಡ ಇನ್ನೊಬ್ರು ಅಂಡರ್ ನಲ್ಲಿ ಲೈಕ್ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನೇ ಏನಾದ್ರೂ ಓನ್ ಆಗಿ ಮಾಡಬಹುದಾ BSMLT ಆದ್ಮೇಲೆ ಅಂತಂದ್ರೆ ಅದನ್ನು ಕೂಡ ಖಂಡಿತವಾಗಿ ನೀವು ಮಾಡಬಹುದು. ಏನ್ ಮಾಡಬಹುದು ಅಂತಂದ್ರೆ, ನೀವು ನಿಮ್ದೇ ಆದಂತ ಒಂದು ಓನ್ ಲ್ಯಾಬೊರೇಟರಿನ ಸ್ಟಾರ್ಟ್ ಮಾಡಿ ರನ್ ಮಾಡಬಹುದು. ಓಕೆ, 3 ರೀತಿಯಾದಂತಹ ಜಾಬ್ ಅಪರ್ಚುನಿಟೀಸ್ಗಳು ಇದಾವೆ. ಗೌರ್ಮೆಂಟ್ ಜಾಬ್ ಕೂಡ ಇದೆ, ಪ್ರೈವೇಟ್ ಜಾಬ್ ಅಪರ್ಚುನಿಟೀಸ್ಗಳು ಕೂಡ ಇದಾವೆ, ಅದ್ರ ಜೊತೆಗೆ ಓನ್ ಆಗಿ ಕೂಡ ನೀವು ಮಾಡಬಹುದು. ಸರ್ ಇವಾಗ ನನಗೆ ಮೆಡಿಕಲ್ ರಿಲೇಟೆಡ್ ಜಾಬ್ಸ್ ಇಷ್ಟ ಅಲ್ಲ, ನಾನು ನಾನ್ ಮೆಡಿಕಲ್ ರಿಲೇಟೆಡ್ ಜಾಬ್ಸ್ ನ ಮಾಡಬಹುದಾ BSMLT ಆದ್ಮೇಲೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನೀವು ಮಾಡಬಹುದು. ಏನೇನ್ ಮಾಡಬಹುದು ಅಂತಂದ್ರೆ, ಫಸ್ಟ್ ಒನ್ ಮೆಡಿಕಲ್ ಬಿಲ್ಲಿಂಗ್ ಅಂತ ಬರುತ್ತೆ, ಸರ್ಟಿಫಿಕೇಶನ್ ಕೋರ್ಸ್ BSMLT ಆದ್ಮೇಲೆ ಕಂಪ್ಲೀಟ್ ಮಾಡಿ ಆಸ್ ಅ ಮೆಡಿಕಲ್ ಬಿಲ್ಲರ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು. ಮೆಡಿಕಲ್ ಕೋಡರ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು, ಮೆಡಿಕಲ್ ಕೋಡಿಂಗ್ ಸರ್ಟಿಫಿಕೇಶನ್ ತಗೊಂಡಾದ್ಮೇಲೆ. ಅಂಡ್ ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದರಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಕ್ಲಿನಿಕಲ್ ರಿಸರ್ಚ್ ನಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್, ಡಿಜಿಟಲ್ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ ಅಂತ ಬರುತ್ತೆ, ಇನ್ಫೋಸಿಸ್, ವಿಪ್ರೋ, TCS ಆ ರೀತಿಯಂತ ಕಂಪನೀಸ್ ನಲ್ಲಿ ಕೂಡ ಡಿಜಿಟಲ್ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡಬಹುದು BSMLT ಆದ್ಮೇಲೆ. ಬಟ್ ಈ ರೀತಿಯಂತ ನಾನ್ ಮೆಡಿಕಲ್ ಜಾಬ್ಸ್ ಮಾಡಬೇಕು ಅಂತಂದ್ರೆ BSMLT ಆದ್ಮೇಲೆ ಬೇರೆ ರೀತಿಯಂತ ಸರ್ಟಿಫಿಕೇಶನ್ ಕೋರ್ಸ್ ನ ನೀವು ಮಾಡಬೇಕಾಗುತ್ತೆ. ಅಂಡ್ ಸರ್ ಇವಾಗ ಲೈಕ್ ಈ ಒಂದು BSMLT ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗೆ ಎಷ್ಟು ಸ್ಯಾಲರಿ ಇರುತ್ತೆ, ಬಿಗಿನಿಂಗ್ ಅಲ್ಲಿ ಎಷ್ಟು ಸ್ಯಾಲರಿ ಇರುತ್ತೆ, ಮಿಡ್ ನಲ್ಲಿ ಎಷ್ಟು ಸ್ಯಾಲರಿ ಇರುತ್ತೆ, ಅಂಡ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಅಲ್ಲಿ ಎಷ್ಟು ಸ್ಯಾಲರಿ ನಮಗೆ ಕೊಡ್ತಾರೆ ಅಂತ ನೋಡಿದಾಗ, ಬಿಗಿನಿಂಗ್ ನಲ್ಲಿ ಇದು ಒಂದು ಸಿಟೀಸ್ ನಿಂತ ಸಿಟೀಸ್ಗೆ ವೇರಿಯೇಷನ್ ಆಗುತ್ತೆ. ಲೈಕ್ ಸೆಕೆಂಡ್ ಟೈರ್ ಸಿಟೀಸ್ ಆದಂತ ಲೈಕ್ ಬಾಗಲಕೋಟ್, ಬಿಜಾಪುರ್, ರಾಯಚೂರ್, ಹುಬ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಓಕೆ, ಬೆಳಗಾಂ ಈ ರೀತಿಯಂತ ಸಿಟೀಸ್ ನಲ್ಲಿ ನಿಮ್ಗೆ ಒಂದು 15 ರಿಂದ 18 ಸಾವಿರ ಸ್ಟಾರ್ಟಿಂಗ್ ಕೊಡ್ಬೋದು. ಅದೇ ನಿಮ್ಗೆ ಮೆಟ್ರೋ ಸಿಟೀಸ್ ನಲ್ಲಿ ಪುಣೆ, ಹೈದರಾಬಾದ್, ಬೆಂಗಳೂರಿನಲ್ಲಿ ನಿಮ್ಮ ಸ್ಕಿಲ್ಸ್ ಮೇಲೆ ಮೋರ್ ದೆನ್ 120 to 22,000 ರಿಂದ 25,000 ಕೂಡ ನಿಮ್ಗೆ ಸ್ಯಾಲರಿಯನ್ನ ಕೊಡ್ತಾರೆ. ಅಂಡ್ ಇದು ಎಂಟ್ರಿ ಲೆವೆಲ್ ನಾನು ಹೇಳ್ತಾ ಇರೋದು. ಅಂಡ್ ನೀವು ಎಕ್ಸ್ಪೀರಿಯನ್ಸ್ ಆದ್ಮೇಲೆ 30, 35 ಅಂಡ್ 5+ ಇಯರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಯರ್ ಟು 40, 45 ಹತ್ರ ಸ್ಯಾಲರಿಯನ್ನು ಕೂಡ ನಿಮ್ಗೆ ಕೊಡ್ತಾರೆ. ಬಟ್ ಅಂಡ್ ಈ ಸ್ಯಾಲರಿ ಎಲ್ಲನೂ ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ, ನಿಮ್ಗೆ ಮೆಡಿಕಲ್ ಲ್ಯಾಬೊರೇಟರಿಯಲ್ಲಿ ಇರ್ತಕ್ಕಂತಹ ಥಿಯರಿಟಿಕಲ್ ನಾಲೆಜ್ ಅಂಡ್ ನಿಮ್ಗೆ ಮೆಡಿಕಲ್ ಲ್ಯಾಬೊರೇಟರಿಯಲ್ಲಿ ಇರ್ತಕ್ಕಂತಹ ಪ್ರಾಕ್ಟಿಕಲ್ ಸ್ಕಿಲ್ಸ್, ಈ ಎಲ್ಲದ್ರ ಮೇಲೆ ನಿಮ್ಗೆ ಸ್ಯಾಲರಿ ಡಿಪೆಂಡ್ ಆಗಿರುತ್ತೆ. ಸರ್ ಇವಾಗ ಈ BSMLT ಅಂತಕ್ಕಂಥದ್ದು ನೀವು ಗ್ರಾಜುಯೇಷನ್ ಅಥವಾ ಡಿಗ್ರಿ ಅಂತ ನೀವು ಕರೆದ್ರಿ, ಇದಾದ್ಮೇಲೆ ನಾವು ಯಾವ್ದಾದ್ರು ಬೇರೆ ರೀತಿಯಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರಿಬಹುದಾ ಅಂತಂದ್ರೆ ಖಂಡಿತವಾಗಿ ಬರಿಬಹುದು. ಇದನ್ನ ಜಸ್ಟ್ ನಾವು ಡಿಗ್ರಿ ಅಂತ ಕೌಂಟ್ ಮಾಡೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಂತ ಯಾವ್ದೆಲ್ಲ ಡಿಗ್ರಿ ಆದ್ಮೇಲೆ ಜಾಬ್ಸ್ ನ ಕರೀತಾರಲ್ಲ ಅದೆಲ್ಲನೂ ಕೂಡ ನೀವು ಬರಿಬಹುದು. ಸಚ್ ಆಸ್ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಡಿಗ್ರಿ ಆದ್ಮೇಲೆ ಕರಿತಕ್ಕಂಥ ಜಾಬ್ಸ್ ನ ಬರಿಬಹುದು. ಅಂಡ್ ಬ್ಯಾಂಕಿಂಗ್ ನಲ್ಲಿ SBI PO ಎಕ್ಸಾಮ್ಸ್ ಅಂತ ಬರ್ತವೆ, IBPS PO ಎಕ್ಸಾಮ್ಸ್ ಅಂತ ಬರ್ತವೆ, ಆ ಎಕ್ಸಾಮ್ಸ್ ಕೂಡ ನೀವು ಬರಿಬಹುದು. ಅಂಡ್ UPSC ಎಕ್ಸಾಮ್ಸ್, KPSC ಎಕ್ಸಾಮ್ಸ್, ಓಕೆ, ಬೇರೆ ಬೇರೆ ರೀತಿಯಂತ ಏನ್ ಡಿಗ್ರಿ ಆದ್ಮೇಲೆ ಏನ್ ಎಕ್ಸಾಮ್ಸ್ ನ ಕರೀತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದನ್ನು ಕೂಡ ನೀವು ಬರಿಬಹುದು. ಈ ಒಂದು ಮೆಡಿಕಲ್ ಬಿಟ್ಟು ನಾನ್ ಮೆಡಿಕಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಕೂಡ ನೀವು ಬರಿಬಹುದು. ಸರ್ ಇವಾಗ ನಮ್ದು BSMLT ಆದ್ಮೇಲೆ ನಾವು ಫಾರಿನ್ ಕಂಟ್ರಿಗೆ ಹೋಗ್ಬೋದು ವರ್ಕ್ ಮಾಡ್ಲಿಕ್ಕೆ ಅಂತ ನೋಡಿದಾಗ ಖಂಡಿತವಾಗಿಯೂ ಕೂಡ ನೀವು ಹೋಗ್ಬೋದು. ಯಾವೆಲ್ಲ ಕಂಟ್ರೀಸ್ಗೆ ಹೋಗ್ಬೋದು ಅಂತಂದ್ರೆ, ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್, ಅಮೆರಿಕಾ, UK, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್, ಈ ಕಂಟ್ರೀಸ್ ನಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಶಾರ್ಟೇಜ್ ಸಾಕಷ್ಟು ಇರೋದ್ರಿಂದ
ಈ ಕಂಟ್ರೀಸ್ನಿಗೆ ಇಂಡಿಯಾ ಮತ್ತೆ ಇನ್ನಿತರ ಬೇರೆ ಕಂಟ್ರೀಸ್ನಿಂದ ವರ್ಕರ್ಸ್ನ ಹೈಯರ್ ಮಾಡ್ಕೊಂತಿದ್ದಾರೆ. ಓಕೆ, ಅಲ್ಲಿ ಕೂಡ ನೀವು ಹೋಗಿ ವರ್ಕ್ ಮಾಡ್ಬೋದು, ಬಟ್ ನಿಮಗೆ ಮಸ್ಟ್ ಅಂಡ್ ಶುಡ್ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಬೇಕು. ಆ ರೀತಿ ಅಂತ ಈ ಕಂಟ್ರೀಸ್ಗೆ ಹೋಗ್ಬೇಕು ಅಂತಂತಂದ್ರೆ. ಅಂಡ್ ಗಲ್ಫ್ ಕಂಟ್ರೀಸ್ ನಲ್ಲಿ ಕೂಡ ಹೈಯರ್ ಮಾಡ್ಕೊಂತಿದ್ದಾರೆ. ಯಾವುದರಲ್ಲಿ? ಕತಾರು, UAE, ಒಮನ್ ಅಂಡ್ ಮತ್ತೆ ಸೌದಿ ಅರೇಬಿಯಾದಲ್ಲಿ ಕೂಡ ಹೆಲ್ತ್ ಕೇರ್ ವರ್ಕರ್ಸ್ ಶಾರ್ಟೇಜ್ ಇರೋದ್ರಿಂದ ಅಂಡ್ ಈವನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಶಾರ್ಟೇಜ್ ಇರೋದ್ರಿಂದ ಬೇರೆ ಕಂಟ್ರೀಸ್ ನಿಂದ ಕೂಡ ಈ ಒಂದು ಸ್ಟಾಫ್ ನ ಹೈಯರ್ ಮಾಡ್ಕೊಂತಾರೆ. ಅಲ್ಲಿ ಕೂಡ ನೀವು ಹೋಗಿ ವರ್ಕ್ ಮಾಡ್ಬೋದು. ಓಕೆ ಸರ್, ಅಬ್ರೋಡ್ ನಲ್ಲಿ ಎಷ್ಟು ಸ್ಯಾಲರಿ ಇರುತ್ತೆ ನಮ್ಗಂತಂದ್ರೆ ಇಂಡಿಯಾಕ್ಕಿಂತ ಒಂದು 5-6 ಪಟ್ಟು ಜಾಸ್ತಿನೇ ಇರುತ್ತೆ. ಇಂಡಿಯಾದಲ್ಲಿ ನಿಮಗೆ ತಿಂಗಳಿಗೆ 15, 20, 30 ಸಾವಿರ ಕೊಟ್ರೆ ಅಬ್ರೋಡ್ ನಲ್ಲಿ ಒಂದ್ ತಿಂಗಳಿಗೆ ಏನಿಲ್ಲ ಅಂತಂದ್ರು ಮೋರ್ ದೆನ್ 1 to 1.5 lakh ಸ್ಯಾಲರಿ ನಿಮಗೆ ಪೇ ಮಾಡ್ತಾರೆ. ಓಕೆ, ಇಂಡಿಯಾಕ್ಕಿಂತ ಕೂಡ ಅಲ್ಲಿ ಸ್ಯಾಲರಿ ಸಿಗ್ತಕ್ಕಂತಹ ಹೈ ಸ್ಯಾಲರಿ ಸಿಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈಚ್ ಅಂಡ್ ಎವ್ರಿ ಕಂಟ್ರಿಗೆ ಹೋಗ್ತಕ್ಕಂಥ ಕ್ರೈಟೀರಿಯಾಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಇದಾವೆ. ಇದನ್ನೆಲ್ಲಕ್ಕೂ ಕೂಡ ನೀವು ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಬೇಕಾಗುತ್ತೆ, ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ನ ಮಾಡ್ತೇನೆ. ಅಂಡ್ ನಿಮ್ಗೆ ಇನ್ನೂ ಏನಾದ್ರೂ BSMLT ಬಗ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂತಂದ್ರೆ ಸ್ಕ್ರೀನ್ ಮೇಲೆ ನನ್ನ ಮತ್ತು ನನ್ನ ಇನ್ನಿತರ ಟೀಮ್ ಮೆಂಬರ್ಸ್ ನಂಬರ್ನ ಡಿಸ್ಪ್ಲೇ ಮೇಲೆ ನಾನು ಹಾಕಿದ್ದೇನೆ. ಓಕೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅಂಡ್ BSMLT ನಿಮ್ಗೆ ಏನಾದ್ರೂ ಅಡ್ಮಿಷನ್ಸ್ ಬೇಕಿತ್ತು ಅಂತಂತಂದ್ರೆ ನಮ್ಮ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ BSMLT ನ ನಾವು ರನ್ ಮಾಡ್ತಾ ಇದ್ದೇವೆ. ನಮ್ಗೆ ಕಾಲ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ಸ್ ನ ತೆಗೆದುಕೊಳ್ಬಹುದು. ಅಂಡ್ ಒನ್ ಮೋರ್ ಥಿಂಗ್, ಇನ್ನು ಯಾರೆಲ್ಲ ನಮ್ಮ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಂಡ್ ಇನ್ನಿತರ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ BSMLT ಮಾಡಬೇಕು ಅನ್ಕೊಂಡಿದಾರಲ್ಲ ಅವರಿಗೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.